ಚಿಯರ್ಸ್ ವೀಣಾ. ಈ ಏಜ್ ಅಲ್ಲಿ ನಾವು ಇದನ್ನೇ ಚೆಸ್ ಅನ್ಕೊಂಡು ಈ ತರ ಹೆಲ್ತಿ ಡ್ರಿಂಕ್ಸ್ ಅನ್ನ ಮಾಡ್ಕೊಂಡು ಕುಡಿತಾ ಹೋಗೋಣ. ಈ ತರದ್ ಒಂದು ಕಷಾಯ ಕುಡಿಯೋದ್ರಿಂದ ಇನ್ನೂ ಒಂದು ಲಾಭ ಇದೆ ಗೊತ್ತಾ ಪಾರ್ವತಿ? ನಾವು ನೀರು ತಗೋತೀವಿ. ಈಗ ಈ ನೀರಿಗೆ ಸ್ವಲ್ಪ ಶಂಖಪುಷ್ಪಿ ಇದಷ್ಟನ್ನು ಹಾಕ್ಬಿಡ್ತೀನಿ. ಇದ್ರ ಜೊತೆಗೆ ಚೆನ್ನಾಗಿ ಕುದಿಬೇಕು. ಇದ್ರ ಜೊತೆಗೆ ನನ್ನ ಹತ್ರ ಇರೋದು ಈ ನಿಂಬೆ ಸೊಪ್ಪಿಂದು ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್ ಅಂತ ಹೇಳ್ಬಿಡ್ತೀವಲ್ಲ, ಈ ಲೆಮನ್ ಗ್ರಾಸ್ ಹಾಕ್ತೀನಿ. ಇದ್ರ ಜೊತೆ ನಾನು ಇನ್ನೂ ಒಂದು ಕಷಾಯದ ಪುಡಿ ಹಾಕೋತೀನಿ. ಇದರಲ್ಲಿ ಬೇರೆ ಏನೂ ಇರೋದಿಲ್ಲ. ಇದನ್ನ ಮನೆಯಲ್ಲೇ ಮಾಡ್ಕೋಬಹುದು. ಆಕ್ಚುಲಿ ಇದು ಇನ್ನೂ ಒಂದು ಅನುಕೂಲ ಅಂದ್ರೆ ಘಮ ವಾಸನೆ ಬರ್ತಾ ಇದೆ ವೀಣಾ. ಹವಿಜ ಮಾಡಿ ಹಾಕಿದ್ರೆ ಇದು ಧನಿಯಾ 1 ಬಟ್ಲ, ಅರ್ಧ ಬಟ್ಲ ಜೀರಿಗೆ, ಅರ್ಧ ಬಟ್ಲು ನಾವು ಬಡೆ ಸೊಪ್ಪು ಅಂತ ಹೇಳ್ತೀವಲ್ಲ, ತಿನ್ನೋ ಸೊಪ್ಪು, ಆ ಸೊಪ್ಪು ಅದಷ್ಟನ್ನು ಇದರಲ್ಲಿ ಇರುತ್ತೆ. ಕುದಿಬೇಕು. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಬೇಕು ಅಂದ್ರೆ ಕೊಂಚ ಬೆಲ್ಲ ಹಾಕೋಬೇಕು. ನೋಡು, ಈಗ ಚೆನ್ನಾಗಿ ಕುದಿ ಬಂತು. ಈಗ ಇದನ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬೋದು. ಇದು ಆಪ್ಷನಲ್, ಹಾಲು ಬೇಕಿದ್ರೆ ಹಾಕ್ಬೋದು, ಬೇಡದೇ ಇದ್ರೆ ಹಾಕದೇ ಇದ್ರೂ ನಡೆಯುತ್ತೆ. ಈ ಥರ ಹಾಲು ಹಾಕ್ಬಿಟ್ಟು ಮೊದಲೇ ಹಾಕೋ ಹಾಗಿಲ್ಲ ಹಾಲನ್ನು, ಯಾಕಂದರೆ ನಾವು ಬೆಲ್ಲ ಯೂಸ್ ಮಾಡಿರ್ತೀವಿ. ಬೆಲ್ಲದಲ್ಲಿ ಹಾಲು ಹಾಕಿದರೆ ಒಡೆದು ಹೋಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಲು ಹಾಕಿದ್ದೀನಿ. ಇದು ಈ ಥರ ನೀಲಿ ಬಣ್ಣ, ಸ್ವಲ್ಪ ಲೈಟ್ ಬ್ಲೂ ಕಲರಲ್ಲಿ ಕಷಾಯ ಬರುತ್ತೆ. ಆಮೇಲೆ ಟೀ ಕುಡಿಯೋಕ್ಕೆ ಬಿಡಬೇಕು. ಟೀ ಕುಡಿಯೋದು ತುಂಬ ಜಾಸ್ತಿ ಟೀ ಕುಡಿತೀನಿ ಅಥವಾ ಕಾಫಿ ಕುಡಿತೀನಿ, ಈ ಚಟದಿಂದ ದೂರ ಆಗಬೇಕು ಅನ್ನೋರು ಕೂಡ ಈ ಥರದೊಂದು ಬಿಸಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಟೇಸ್ಟ್ ನೋಡ್ಲಾ ವೀಣಾ ಹೆಂಗೈತಿ ಅಂತ? ಚಿಯರ್ಸ್ ವೀಣಾ. ಈ ಏಜ್ ಅಲ್ಲಿ ನಾವು ಇದನ್ನೇ ಚೆಸ್ ಅನ್ಕೊಂಡು ಈ ತರ ಹೆಲ್ತಿ ಡ್ರಿಂಕ್ಸ್ ಅನ್ನ ಮಾಡ್ಕೊಂಡು ಕುಡಿತಾ ಹೋಗೋಣ. ಈ ಥರದ್ ಒಂದು ಕಷಾಯ ಕುಡಿಯೋದ್ರಿಂದ ಇನ್ನೂ ಒಂದು ಲಾಭ ಇದೆ ಗೊತ್ತಾ ಪಾರ್ವತಿ? ಈ ಕಷಾಯ ಕುಡಿದ್ರೆ ನಿದ್ದೆ, ಈ ವಯಸ್ಸಲ್ಲಿ ಸ್ವಲ್ಪ ನಿದ್ದೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಈ ಕಷಾಯ ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ನಿದ್ದೆ ಚೆನ್ನಾಗಿ ಬಂದ್ರೆ ನಾವು ಡಿಸ್ಟ್ರೆಸ್ ಆಗ್ತೀವಿ, ಮನಸ್ಸು ತುಂಬಾ ಶಾಂತವಾಗಿರುತ್ತೆ. ಯಾವುದೇ ರೀತಿಯ ಕ್ರಿಯೆಗಳಿಗೆ ನಾವು ಬೇಗ ಕೆಟ್ಟದಾಗಿ ಪ್ರತಿಕ್ರಿಯಿಸೋದಿಲ್ಲ. ಅದು ತುಂಬಾ ಮುಖ್ಯ. ಯಾಕಂದ್ರೆ ಎಲ್ಲರೂ ಈ ಟೈಮಲ್ಲಿ ನಮ್ಮಂತ ಹೆಣ್ಮಕ್ಳಿಗೆ ತಮಾಷೆ ಮಾಡೋದೇ ಸಿಡಿ ಅಂತಾರೆ ಅಂತ. ಆ ಕಾರಣಕ್ಕೆ ಈ ಕಷಾಯನ ನೀವು ಕುಡೀರಿ ಮನೇಲಿ ಮಾಡಿಕೊಂಡು ಅಂತ ಹೇಳಿ ನಿಮ್ಗೆಲ್ರಿಗೂ ಹೇಳ್ತೀನಿ. ಟೇಸ್ಟಿ ಆಗಿದೆ. ಒನ್ಸ್ ಅಗೇನ್ ತುಂಬಾ ಥ್ಯಾಂಕ್ಸ್ ವೀಣಾ, ಈ ತರ ಹೆಲ್ದಿ ಡ್ರಿಂಕ್ ಗಳನ್ನ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಗೂ ಮಾಡ್ಕೊಂಡು ಕುಡೀರಿ. ನಾಲೆಜ್ ಕಿಚನ್ ವಿತ್ ಪಾರ್ವತಿ ಈ ತರ ಹೆಲ್ದಿ ಡ್ರಿಂಕ್ಸ್ ಗಳಿಗಾಗಿ, ಹೆಲ್ತಿ ರೆಸಿಪಿಗಳಿಗಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.